ಕೆರೂರು ಪಟ್ಟಣದಲ್ಲಿ ಹಾದು ಹೋದಂತಹ ಹುಬ್ಬಳ್ಳಿಯಿಂದ ವಿಜಯಪುರ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ಎರಡೂ ಬದಿಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಎದ್ದು ಕಾಣುತ್ತಿವೆ. 24 ತಾಸು ನೀರು ಸರಬರಾಜು ಮಾಡುವ ಗುತ್ತಿಗೆದಾರರು ಪಾದಚಾರಿಗಳ ರಸ್ತೆಗುಂಟ ನೀರಿನ ಪೈಪ್ ಅಳವಡಿಸುವ ಕಾರ್ಯ ಆರಂಭ ಮಾಡಿ ಫುಟ್ಪಾತ್ ಕಲ್ಲು ಜೋಡಣೆ ಮಾಡದೆ ಮನಬಂದಂಗೆ ಕಳಪೆ ಕೆಲಸ ನಿರ್ವಹಿಸಿ ಬಿಟ್ಟು ಹೋಗಿದ್ದಾರೆ. ಇದರಿಂದಾಗಿ ಸಾರ್ವಜನಿಕರಿಗೆ ಮತ್ತು ವೃದ್ಧರಿಗೆ, ಶಾಲಾ ಮಕ್ಕಳಿಗೆ ಸಂಚಾರ ಕಷ್ಟಕರವಾಗಿದೆ ಎಂದು ಬೀದಿ ಬದಿಯ ಪಾದಚಾರಿಗಳು ರಸ್ತೆ ದುರಸ್ತಿ ಆಗಿರದೇ ಇರುವುದರಿಂದ, ರಾಷ್ಟ್ರೀಯ ಹೆದ್ದಾರಿ ಇರುವುದರಿಂದ ರಭಸದಿಂದ ಬರುತ್ತಿರುವ ವಾಹನಗಳು ಎಲ್ಲಿ ಅಪಘಾತ ಆಗುತ್ತವೋ ಎಂಬ ಆತಂಕದಲ್ಲಿ ಜನರು ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲದೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಗೆ ಹತ್ತಿಕೊಂಡಿರುವ ಆಲದ ಮರದಕಟ್ಟೆ ಹಳಕಟ್ಟಿ ಓಣಿಯಲ್ಲಿ ಪಟ್ಟಣ ಪಂಚಾಯತ್ಗೆ ಸಂಬಂಧಿಸಿದ ರಸ್ತೆ ನಿರ್ಮಾಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ಬದಿ ರಸ್ತೆ ಮಾಡುವ ಉದ್ದೇಶದಿಂದ ಕಡಿಗಳ ದಾಸ್ತಾನು ಮಾಡಿಕೊಂಡು ಸುಮಾರು 20 ದಿವಸಗಳೇ ಆದರೂ ಕೆಲಸ ನಿರ್ವಹಿಸದೇ ಇರುವುದರಿಂದ ರಸ್ತೆ ನಿರ್ಮಾಣಕ್ಕೆ ಹಾಕಿದ ಕಲ್ಲಿನ ಕಡಿಗಳು ರಾಷ್ಟ್ರೀಯ ಹೆದ್ದಾರಿ ತುಂಬಾ ಆವರಿಸಿಕೊಂಡಿದ್ದು ಲಾರಿಗಳು, ಕಾರುಗಳು, ವಿಶೇಷವಾಗಿ ದ್ವಿಚಕ್ರ ವಾಹನಕ್ಕೆ ಸಂಚಾರ ಸುಗಮಕ್ಕೆ ಅಡಚಣೆಯಾಗಿದ್ದು ಕೆರೂರು ಪಟ್ಟಣ ದಾಟುವುದು ವಾಹನಗಳಿಗೆ ದುಸ್ತರವಾಗಿದೆ. ಇದನ್ನು ಅರಿತರೂ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಕ್ಯಾರೆ ಅನ್ನದೆ ಕುಳಿತಿರುವುದು ವಿಪರ್ಯಾಸ. ಬಹುತೇಕ ಕೆರೂರು ಪಟ್ಟಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮಣ್ಣಿನಿಂದ ಆವರಿಸಿಕೊಂಡಿದೆ. ಅಲ್ಲಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟ ಬ್ಯಾಂಕ್ಗಳು, ಶಾಲೆಗಳು, ಪೋಸ್ಟ್ ಆಫೀಸ್ಗೆ ತೆರಳುವ ನಾಗರಿಕರಿಗೆ ಹದಗೆಟ್ಟ ಪಾದಚಾರಿ ರಸ್ತೆ ದಾಟುವುದು ಕಷ್ಟಕರವಾಗಿದೆ. ಪ್ರಜ್ಞಾವಂತ ಜನರು ಯಾರು ಕೇಳುವರು ಗೋಳು ಎಂದು ಇಡೀ ಶಾಪ ಹಾಕುತ್ತಾ ನಡೆದುಕೊಂಡು ಹೋಗುತ್ತಿರುವುದು ಸಾಮಾನ್ಯವಾಗಿ ಕಂಡುಬರುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಅನಾಹುತ ಸಂಭವಿಸುವ ಮುಂಚೆ ಎಚ್ಚೆತ್ತುಕೊಂಡು ರಾಷ್ಟ್ರೀಯ ಹೆದ್ದಾರಿ, ಪಾದಚಾರಿ ರಸ್ತೆಗಳನ್ನು ದುರಸ್ತಿ ಆಗಬೇಕಾಗಿದೆ ಎಂದು ಪ್ರಜ್ಞಾವಂತ ನಾಗರಿಕರ ಅಳಲು. ರಾಷ್ಟ್ರೀಯ ಹೆದ್ದಾರಿ ಮೊದಲೇ ಸಾಕಷ್ಟು ಸಮಸ್ಯೆಗಳ ಆಗರವಾಗಿದ್ದು, ಇದರ ನಡುವೆ ಶೌಚಾಲಯ ಸಂಬಂಧಪಟ್ಟ ಖಾಸಗಿ ಮಾಲೀಕ ಟ್ಯಾಂಕರ್ ಕ್ಲೀನರ್ ಎಂಬ ಜಾಹೀರಾತು ಅಲ್ಲಲ್ಲಿ ಪೇಂಟ್ ಮುಖಾಂತರ ಬರೆದಿರುವುದು ನಗರ ಸೌಂದರ್ಯೀಕರಣ ಹಾಳು ಮಾಡುತ್ತಿದೆ. ಶೌಚಾಲಯ ಸಂಬಂಧಪಟ್ಟ ಟ್ಯಾಂಕರ್ ಕ್ಲೀನರ್ ಜಾಹೀರಾತು ಪಟ್ಟಣ ಪಂಚಾಯಿತಿ ಟೆಂಡರ್ ಆಗಿದೆಯಾ ಅಥವಾ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಅನುಮತಿ ನೀಡಿದ್ದಾರೆಯೇ ಎಂಬುದನ್ನು ಅಧಿಕಾರಿಗಳಿಗೆ ಉತ್ತರ ಕೊಡಬೇಕಾಗಿದೆ. ಪರವಾನಗಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಸಂಬಂಧಪಟ್ಟ ಶೌಚಾಲಯ ಟ್ಯಾಂಕರ್ ಕ್ಲೀನರ್ ಗೋಡೆಯ ಬರಹ ಜಾಹೀರಾತು ಮಾಲೀಕನ ಮೇಲೆ ಕ್ರಮಕ್ಕೆ ಪ್ರಜ್ಞಾವಂತ ನಾಗರಿಕರ ಆಗ್ರಹ ಮಾಡಿದ್ದಾರೆ. ಅಬೂಬಕರ್ ಯಡಹಳ್ಳಿ, ಭೀಮವಾದ ನ್ಯೂಸ್, ಕೆರೂರು.